ನಮಸ್ಕಾರ. ನಮ್ಮ ನಾಡು ವಾರ್ತೆಗಳಿಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಜಿಲ್ಲಾ ಪಂಚಾಯತ್ ಸದಸ್ಯರ ಅಧಿಕಾರದ ಮಧ್ಯೆ ಶಾಸಕರ ಹಸ್ತಕ್ಷೇಪ ಸರಿಯಲ್ಲ. ಜಿಲ್ಲಾ ಪಂಚಾಯತ್ನ ಬಗ್ಗೆ ಅಸಡ್ಡೆಯೂ ತರವಲ್ಲ. 3ನೇ ರಾಜ್ಯ ಹಣಕಾಸು ಆಯೋಗದ ಅಧ್ಯಕ್ಷ ಎಜಿ ಕುಡ್ಗಿ ಸ್ಪಷ್ಟ ಸಂದೇಶ. ಮಾರ್ಚ್ ಅಂತ್ಯದ ವೇಳೆ ಪಠ್ಯಪುಸ್ತಕ ರೆಡಿ, ಪುಸ್ತಕ ವಿತರಣೆ ವಿಳಂಬ ಆಗದಂತೆ ಕ್ರಮ. ಎಲ್ಲ ಪ್ರೌಢಶಾಲೆಗಳಲ್ಲಿ ಆರೋಗ್ಯ ಜಾಗೃತಿ, ಹೆಲ್ತ್ ಕ್ಲಬ್ ಆರಂಭಿಸಲು ನಿರ್ಧಾರ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಸ್ಪಷ್ಟನೆ. ಕಬಡ್ಡಿ ತಂದುಕೊಟ್ಟ ಸ್ಥಾನಮಾನ. ಚೀನಾದಲ್ಲಿ ಕಬಡ್ಡಿ ಗೆಲುವಿನ ಮಮತಾಳಿಗೆ ಕರಾವಳಿಯ ಅದ್ದೂರಿಯ ಸ್ವಾಗತ. ಕ್ಷಣ ಕ್ಷಣವೂ ಕ್ರೀಡಾ ಮನೋಭೂಮಿಕೆಯ ಮನನ. ವಾರ್ತೆಗಳ ವಿವರ. ಮಂಗಳೂರಿನ ಗಾಂಧಿನಗರ ಲಯನ್ಸ್ ಕ್ಲಬ್ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಜಂಟಿಯಾಗಿ ಪುರಭವನದಲ್ಲಿ ಶುಕ್ರವಾರ ಹಮ್ಮಿಕೊಂಡ ವಿಶ್ವ ಅಂಗವಿಕಲರ ದಿನವನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೃಷ್ಣ ಜೆ ಪಾಲೆಮಾರ್ ಉದ್ಘಾಟಿಸಿದರು. ಖಾಸಗಿ ಮತ್ತು ಸರ್ಕಾರಿ ಸಹಭಾಗಿತ್ವದಲ್ಲಿ ವಿಶ್ವ ಅಂಗವಿಕಲರ ದಿನಾಚರಣೆಯನ್ನು ಶುಕ್ರವಾರ ಮಂಗಳೂರಿನಲ್ಲಿ ಆಯೋಜಿಸಲಾಗಿತ್ತು. ಜಿಲ್ಲೆಯ ಸುಮಾರು 1000 ವಿಶೇಷ ಮಕ್ಕಳು, ಪಾಲಕ ಹಾಗೂ ಶಿಕ್ಷಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಜೆ ಪಾಲೆಮಾರ್ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಸಚಿವ ಕೃಷ್ಣ ಜೆ ಪಾಲೆಮಾರ್, ವಿಶೇಷ ಸಾಮರ್ಥ್ಯದ ಮಕ್ಕಳಲ್ಲಿ ನಾವು ದೇವರನ್ನು ಕಾಣಬೇಕು. ಆ ಮೂಲಕವಾಗಿ ದೈವದೇವರ ಸ್ವರೂಪವನ್ನು ಎಳೆಯ ಮನಸ್ಸುಗಳಿಂದ ಅನುಭವಿಸಬೇಕು ಎಂದರು. ವಿಶೇಷ ಸಾಮರ್ಥ್ಯದ ಮಕ್ಕಳಿಗೆ ಕನಿಕರ ವ್ಯಕ್ತಪಡಿಸುವ ಬದಲು ಅವರನ್ನು ಸಮಾಜದ ಮುಖ್ಯ ವಾಹಿನಿಯಲ್ಲಿ ಗುರುತಿಸಿಕೊಡುವ ಕಾರ್ಯ ನಡೆಯಬೇಕು ಎಂದರು. ನಿಜವಾಗಿ ಅವರು ಆ ಶಾಲೆಗಳ ಆ ಕೆಲಸ, ಅವರ ಅಧ್ಯಾಪಕರ ಕೆಲಸ ನೋಡಿದ್ರೆ ಬಹಳ ಸಂತೋಷ ಆಗ್ತದೆ. ಅದರ ಜೊತೆಯಲ್ಲಿ ಅವರ ಸೇವೆ, ನಾವೆಲ್ಲರೂ ಇವತ್ತು ಭಿನ್ನ ಸಾಮರ್ಥ್ಯದ ಮಕ್ಕಳು ಇರಲಿ, ಭಿನ್ನ ಸಾಮರ್ಥ್ಯ ಯಾರಿಗಿದ್ರೂ ಕೂಡ ಅವರನ್ನು ನಾವು ಒಂದು ಉನ್ನತ ಮಟ್ಟದಲ್ಲಿ ಕಾಣಬೇಕು. ದೇವರನ್ನ ಕಾಣುವಂತ ಅವರಲ್ಲಿ ದೇವರಿದ್ದಾರೆ ಅಂತ ಹೇಳುವಂಥದ್ದು. ಇವತ್ತು ಅವರಿಗೆ ಸಾಮರ್ಥ್ಯ ಏನೋ ಕಡಿಮೆ ಆಗಿರ್ಬೋದು, ಕೊರತೆ ಆಗಿರ್ಬೋದು, ಆದರೆ ಅವರಲ್ಲಿ ವಿಶೇಷವಾದಂಥ ಪ್ರತಿಭೆ ಕೂಡ ಇದೆ. ಒಂದು ಯಾವುದೋ ಅಂಗಕ್ಕೆ ಊನಾಗಿದ್ರೆ ಅದರ ಕಾಲು, ಇವತ್ತು ನಮ್ಮ ಅಧ್ಯಕ್ಷರಿದ್ದಾರೆ ಇಲ್ಲಿ ದಿನೇಶ್ ಶೆಟ್ಟಿ ಅವರು, ಅವರೇನೋ ಕಡಿಮೆ ಆಗಿರ್ಬೋದು ಸ್ವಲ್ಪ, ಆದರೆ ಆ ವ್ಯವಹಾರದಲ್ಲಿ ಒಂದು ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೀತಿಯಲ್ಲಿ ಅವರನ್ನು ವ್ಯಾಪಾರ ಮಾಡ್ತಾ ಇದ್ದಾರೆ. ಎಲ್ಲರಲ್ಲಿ ಅಂತ ವ್ಯಾಪಾರ ಮಾಡುವಂಥ ವ್ಯಕ್ತಿತ್ವ ಇಲ್ಲ, ಸರಿ ಇದ್ದವರು. ಭಿನ್ನ ಸಾಮರ್ಥ್ಯ ಅಂದ್ರೆ ಅವರಲ್ಲಿ ನಾವು ದೇವರನ್ನ ಕಾಣಬೇಕಂತೆ. ಆ ದೇವರನ್ನ ಕಂಡಾಗ ನಮಗೆ ಎಲ್ಲ ಭಕ್ತಿ ಭಾವಗಳು ಮೂಡ್ತವೆ. ಲಯನ್ಸ್ ಕ್ಲಬ್ ಅಧ್ಯಕ್ಷ ಹರೀಶ್ ಕಲ್ಬಾವಿ, ಜಿಲ್ಲಾ ಅಧ್ಯಕ್ಷರಾದ ಪಿ ಕಿಶೋರ್ ರಾವ್, ಅಂಗವಿಕಲರ ಸಂಘದ ದಿನೇಶ್ ಶೆಟ್ಟಿ ಸೇರಿದಂತೆ ಇತರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು.